Welcome back students, welcome to Nam Diploma channel. Nam Diploma channel namminda nimagagi for diploma students. So in this video I'm going to show you how to generate a challan using Khazane 2 in online, so that you can pay the examination fees, revaluation fees, photocopy fees, or any semester fees or mass card fees, anything. You should generate a challan and you should pay in the bank or online and submit that proof to the college so that they will take the necessary actions. ಸೊ ಏನು ಬೇಕಾದರೂ ನಿಮಗೆ ಇಲ್ಲಿ ಆನ್ಲೈನಲ್ಲಿ ಜನ್ರೇಟ್ ಮಾಡಿ ಆನ್ಲೈನಲ್ಲಿ ಪೇ ಮಾಡಿ ನೀವು ಇದನ್ನು ಕಾಲೇಜ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಇದನ್ನು ಯಾವ ಥರ ಮಾಡೋದು ಏನು ಎಲ್ಲ ಡೀಟೇಲಾಗಿ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಡಿಪ್ಲೊಮಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಡಿಪ್ಲೊಮಾ ಚಾನಲ್ ನಮ್ಮಿಂದ ನಿಮಗಾಗಿ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೋಸ್ಕರ. ಓಕೆ, ಸೊ ಫಸ್ಟು ಎಕ್ಸಾಮ್ ಫೀಸ್ ತಿಳ್ಕೊಳ್ಳೋಣ ಏನೇನು ಅಂತ. ಸೊ ಫಾರ್ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಏನು ಬರುತ್ತೆ ಅಂತಂದರೆ ಫುಲ್ ಎಕ್ಸಾಮ್ ಫೀಸ್ ಬಂದು 350 ರೂಪೀಸ್ ಬರುತ್ತೆ. ದಟ್ ಈಸ್ ದ ಫುಲ್ ಸೆಮಿಸ್ಟರ್ ಫೀ. 1 ಸೆಮಿಸ್ಟರ್ ಫೀಸ್ ಬರುತ್ತೆ ನಮಗಿಲ್ಲಿ. ಸೊ ಇನ್ ಕೇಸ್ ಯು ಆರ್ ಹ್ಯಾವಿಂಗ್ ಎನಿ ಬ್ಯಾಕ್ಲಾಗ್ ಫೇಲ್ ಆಗಿರೋದು, ಲ್ಯಾಬ್ ಆಗಿರಲಿ, ಥಿಯರಿ ಆಗಲಿ ಯಾವುದನ್ನ ಇದ್ರೂ ಆ ಪರ್ಟಿಕ್ಯುಲರ್ ಸೆಮಿಸ್ಟರ್ಗೆ ಒನ್ ಸಬ್ಜೆಕ್ಟ್ ಇತ್ತು ಅಂತಂದರೆ 250 ರೂಪೀಸ್ ಆಗುತ್ತೆ. 2 ಸಬ್ಜೆಕ್ಟ್ಸ್ ಇತ್ತು ಅಂದರೂ 250 ರೂಪೀಸ್ ಆಗುತ್ತೆ. ಸೊ ಮೋರ್ ದೆನ್ 2 ಸಬ್ಜೆಕ್ಟ್ಸ್ ಇತ್ತು, 2 ಆ್ಯಂಡ್ ಎನಿ ನಂಬರ್ ಆಫ್ ಸಬ್ಜೆಕ್ಟ್ಸ್ ಇತ್ತು ಅಂತಂದರೆ ಸೊ ಆ ಪರ್ಟಿಕ್ಯುಲರ್ ಸೆಮಿಸ್ಟರ್ಗೆ 350 ರೂಪೀಸ್ ಆಗುತ್ತೆ. ಓಕೆ, ಸೊ if you are paying for full semester exam, that is 350 rupees. 1 or 2 subjects, it is 250 rupees. 2 or more idre adenagutte 350 rupees agutte. This is how you can calculate your examination fees. Okay, so bitre revaluation fees barutte. Revaluation fees ಅಂದ್ರೆ ರಿಸಲ್ಟ್ ಬಂದಾಗ ರಿವ್ಯಾಲ್ಯೂಷನ್ ಫೀಸ್ ಎಷ್ಟು ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಏನಾರ ಫೇಲ್ ಆಗಿರ್ತೀರಾ, ಸೊ ನಿಮ್ಮ ಕಾನ್ಫಿಡೆನ್ಸ್ ಇರುತ್ತೆ ಪಾಸ್ ಆಗ್ತೀನಿ ಅಂತ. ಸೊ ಅಂಥವ್ರಿಗೆ ನೀವು ರಿವ್ಯಾಲ್ಯೂಷನ್ ಅಪ್ಲೈ ಮಾಡ್ಬೋದು. ಫೋಟೋ ಕಾಪಿನೂ ತೊಗೊಬೋದು. ನೀವೇನು ಬರ್ದಿರ್ತೀರ ಆನ್ಸರ್ ಸ್ಕ್ರಿಪ್ಟ್ನ ಫೋಟೋ ಕಾಪಿನೂ ತೊಗೊಬೋದು. ಸೊ ಇದು ನಿಮಗೆ ಕಾಲೇಜಿಗೆ ಬರುತ್ತೆ. ನಿಮಗೆ ಫೋಟೋ ಕಾಪಿ ಏನಿದೆ ಕಾಲೇಜ್ ಅಡ್ರೆಸ್ಗೆ ಬರುತ್ತೆ. ಸೊ ಅದಕ್ಕೆ ಫೀಸ್ ಪೇ ಮಾಡಬೇಕು. ಫೀಸ್ ಪೇ ಮಾಡಿ ಆ ಚಲನ್ನ ಕಾಲೇಜಲ್ಲಿ ಸಬ್ಮಿಟ್ ಮಾಡಿದ್ರೆ ಅವರು ಫಾರ್ವರ್ಡ್ ಮಾಡಿ ನಿಮಗೆ ಫೋಟೋ ಕಾಪಿ ತರಿಸ್ಕೊಡ್ತಾರೆ. ಓಕೆ, ಸೊ ಒಂದು ಸಬ್ಜೆಕ್ಟ್ಗೆ ರಿವ್ಯಾಲ್ಯೂಷನ್ ಫೀಸ್ ಬಂದು 550 ಆಗುತ್ತೆ. ಫೋಟೋ ಕಾಪಿ ಫೀಸ್ ಬಂದು 250 ಆಗುತ್ತೆ. ಓಕೆ, ಸೊ ದಿಸ್ ವಾಸ್ ದ ಎಕ್ಸಾಮಿನೇಷನ್ ಫೀಸ್. ನೌ ವಿಲ್ ಗೋನ್ ಟು ಸಿ ಹೌ ಟು ಪೇ ಆರ್ ಜನರೇಟ್ ದ ಚಲನ್ ಆನ್ಲೈನ್. ಓಕೆ, ಸೊ ಗೂಗಲ್ಗೆ ಹೋಗಿ K2 ಅಂತ ಟೈಪ್ ಮಾಡಿ. ಸೊ K2 ಚಲನ್ ಅಂತ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ. K2 ಅಂತ ಕೊಟ್ಟರೆ ಬರುತ್ತೆ ನಿಮಗೆ ಇಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ನಿಮಗೆ ಇಲ್ಲಿ K2 ಚಲನ್ ಜನರೇಷನ್ ಖಜಾನೆ 2 ಪೇಮೆಂಟ್ ಗೇಟ್ವೇ ಅಂತ. ಸೊ ಅದನ್ನು ಕ್ಲಿಕ್ ಮಾಡಿ. ಓಕೆ, ಲಾಗಿನ್ ಮಾಡೋದೇನು ಬೇಡ, ಡೈರೆಕ್ಟಾಗಿ ಓಪನ್ ಆಗುತ್ತೆ. ಓಕೆ, ಇದು ಒಂದು ಮೆಥಡು. ಇಲ್ಲ ಅಂತಂದರೆ ಮತ್ತೆ ಗೂಗಲ್ಗೆ ಹೋಗಿ K2 ಅಂತ ಕೊಟ್ಟರೆ K2 ಚಲನ್ ಜನರೇಟ್ ಅಂತ ಕೊಟ್ಟರೆ ಈ ಥರ ಬರುತ್ತೆ ನಿಮಗಿಲ್ಲಿ. ಸೊ ಚಲನ್ ಜನರೇಷನ್ ಇದನ್ನು ಹೋಗ್ಬೋದು, ಅಥವಾ K2 ಇದು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನಾವು ಎಲ್ಲಿ ಹೋದರೆ ಈ ಥರ ಬರುತ್ತೆ. ಇಲ್ಲ ಹೋಮ್ ಅಂತ ಬಂದರೆ ನಿಮಗೆ ಈ ಥರ ಆಪ್ಷನ್ಸ್ ಬರುತ್ತೆ ನಿಮಗಿಲ್ಲಿ. ಸೊ ಚೂಸ್ ಇಂಗ್ಲೀಷ್ ಚೂಸ್ ಮಾಡಿದ್ರೆ ಈಸಿ ಆಗುತ್ತೆ ನಿಮಗೆ. ನೋಡಿ ನಿಮ್ಗೆ ಇಲ್ಲಿ ಈ ಥರ ಬರುತ್ತೆ ನಿಮಗಿಲ್ಲಿ. ಸೊ ಜನರೇಟ್ ಚಲನ್. ಸೊ ಚಲನ್ ಜನರೇಟ್ ಮಾಡೋದಕ್ಕೆ ಇದು ಆಪ್ಷನ್ ಕ್ಲಿಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಚಲನ್ ಜನರೇಟ್ ಮಾಡ್ತೀರಾ, ಒಂದು ನಂಬರ್ ಬಂದಿರುತ್ತೆ, ಅದು ಚಲನ್ ಸರ್ಚ್ ಮಾಡಬೇಕು ಅಂತ ಸರ್ಚ್ ಚಲನ್ ಕೊಡ್ಬೋದು ನಾವಿಲ್ಲಿ. ಸೊ ಪೇಮೆಂಟ್ ಆಗಿರುತ್ತೆ, ಆ ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೊಬೋದು ನಾವಿಲ್ಲಿ. ಸೊ ಈ 3 ಆಪ್ಷನ್ನ ಯೂಸ್ ಮಾಡ್ಕೊಬೋದು. ಇದು ಇಂಗ್ಲೀಷಲ್ಲಿ. ಇನ್ ಕೇಸ್ ಕನ್ನಡದಲ್ಲಿ ಯೂಸ್ ಮಾಡಿದ್ರೆ ನಿಮಗಿಲ್ಲಿ ಸೊ ಈ ಥರ ಬರುತ್ತೆ. ಚಲನ್ ಸೃಜನಾ ಅಂತ ಬರುತ್ತೆ ನಿಮಗಿಲ್ಲಿ. ಮತ್ತು ಚಲನ್ ಹುಡುಕುವಿಕೆ ಅಂತ ಹುಡುಕೋದಕ್ಕೆ, ಮತ್ತು ಚಲನ್ ಸ್ಥಿತಿ ಪರಿಶೀಲನೆ ಅಂದರೆ ಪೇಮೆಂಟ್ ಆಗಿರೋದನ್ನ ಹುಡುಕೋದಕ್ಕೆ. ಸೊ ಕನ್ನಡಲ್ಲಾದರೆ ಈ ಥರ ಬರುತ್ತೆ, ಇಂಗ್ಲೀಷಲ್ಲಾದರೆ ಆ ಥರ ಬರುತ್ತೆ. ಅದರ್ವೈಸ್ ಯು ಕ್ಯಾನ್ ಗಿವ್ ಡೈರೆಕ್ಟ್ಲಿ K2 ಅಂತ ಕೊಟ್ಟರೆ ಈ ಥರ ಓಪನ್ ಆಗುತ್ತೆ. ಡೈರೆಕ್ಟ್ಲಿ ಇಲ್ಲಿ ಪೇ ಮಾಡ್ಬೋದು. ಸೊ ಇಲ್ಲಿ ಪೇ ಮಾಡಬೇಕಾದ್ರೆ ನಿಮಗೆ ಒಂದು ನೇಮ್ಸ್ ಬೇಕು ನಮಗಿಲ್ಲಿ. ಫಾರ್ ಎಕ್ಸಾಂಪಲ್ ನನ್ನ ನೇಮೇ ಕೊಡ್ತೀನಿ, ಸಿಂಪಲ್ ನೇಮ್ ಕೊಡ್ತೀನಿ. ಸೊ ಫಸ್ಟ್ ನೇಮ್ ಬಂದು ಉಮೇಶ್ ಅಂತ ಕೇಳುತ್ತೆ, ಟೈಪ್ ಮಾಡಬೇಕು. ಸೊ ಮಿಡಲ್ ನೇಮ್ KS ಅಂತ ಕೊಡ್ತೀನಿ. ಸೊ ಇಮೇಲ್ ಐ ಡಿ ಯು ಕ್ಯಾನ್ ಗಿವ್ ಸಮ್ ಇಮೇಲ್ ಐ ಡಿ. ಸೊ ಇಮೇಲ್ ಐ ಡಿ ಕೊಟ್ಟಿದ್ದೀನಿ. ಅಡ್ರೆಸ್ ಬಂದು ಯಾವ ಡಿಸ್ಟಿಕ್ ಇರುತ್ತೋ ಆ ಡಿಸ್ಟಿಕ್ ಹಾಕ್ಕೊಳ್ಳಿ. ಓಕೆ, ಸೊ ಮೊಬೈಲ್ ನಂಬರು ಏನೋ ಒಂದು ಕೊಡಿ ನಿಮಗೆ. ಸೊ ಯು ಕ್ಯಾನ್ ಗಿವ್ ಎನಿ ಮೊಬೈಲ್ ನಂಬರ್ ಇಯರ್. ಸೊ ಮೊಬೈಲ್ ನಂಬರ್ ಕೊಟ್ಟಾದಮೇಲೆ ಕ್ಯಾಟಗರಿ ಬಂದು ಗೌರ್ಮೆಂಟ್ ಅಂತ ಕೊಡಬೇಕು. ಸೊ ಇಲ್ಲಿಂದ ಕ್ಲೀನಾಗಿ ನೋಡ್ಕೊಳ್ಳಿ ಸ್ವಲ್ಪ. ಕ್ಯಾಟಗರಿ ಬಂದು ಗೌರ್ಮೆಂಟ್ ಅಂತ ಕೊಡಬೇಕು. ಸೊ ಆಟೋಮೆಟಿಕ್ ಓಪನ್ ಆಗುತ್ತೆ. ಸೊ ಡಿಸ್ಟಿಕ್ ಬರುತ್ತೆ. ಡಿಸ್ಟಿಕ್ ಬಂದು ನೀವು ಬೆಂಗಳೂರಲ್ಲಿದ್ದರೆ ನಂಬರ್ ಆಫ್ ಡಿಸ್ಟಿಕ್ಸ್ ಬರುತ್ತೆ, ಎಲ್ಲ ಇಂಡಿಕೇಟ್ ಆಗ್ತಾ ಇದೆ ಇಲ್ಲಿ. ಸೊ ಬೆಂಗಳೂರು ರೂರಲ್ ಮತ್ತು ಅರ್ಬನ್ 2 ಬರುತ್ತೆ ನಮಗಿಲ್ಲಿ. ಸೊ ಸಿಟಿಲಿದ್ದರೆ ಅರ್ಬನ್ ಅಂತ, ಬೆಂಗಳೂರು ಗ್ರಾಮಾಂತರಕ್ಕೆ ಬಂದರೆ ರೂರಲ್ ಅಂತ ಬರುತ್ತೆ. ಸೊ ನಾನು ಬೆಂಗಳೂರು ಸಿಟಿ ಆದ್ದರಿಂದ ಬೆಂಗಳೂರು ಅರ್ಬನ್ ಅಂತ ಕೊಡ್ತೀನಿ. ಆಮೇಲೆ ಡಿಪಾರ್ಟ್ಮೆಂಟ್ ಕೇಳುತ್ತೆ. ಸೊ ಇಲ್ಲಿ TEC ಅಂತ ಟೈಪ್ ಮಾಡಿ. ಓಕೆ, ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಡೈರೆಕ್ಟಾಗಿ ಬರುತ್ತೆ ನಿಮಗೆ ಇಲ್ಲಿ, ಇಲ್ಲಾಂದ್ರೆ ಹುಡುಕಬೇಕಾಗತ್ತೆ. ಸೊ TEC ಅಂತ ಟೈಪ್ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತ ಬರುತ್ತೆ. ಸೆಲೆಕ್ಟ್ ದಿಸ್ ಒನ್. ಆಮೇಲೆ DDO ಆಫೀಸ್ ಅಂತ ಕೇಳುತ್ತೆ. ಅದರಲ್ಲಿ ಫಸ್ಟ್ ಆಪ್ಷನ್ನು ದಟ್ ಈಸ್ ಡೈರೆಕ್ಟರೇಟ್ ಆಫ್ ಟೆಕ್ನಿಕಲ್ ಎಜುಕೇಷನ್, ಇದನ್ನು ಕ್ಲಿಕ್ ಮಾಡಬೇಕು.
ಸೊ ಇದಾದಮೇಲೆ ಪರ್ಪಸ್ ಕೇಳುತ್ತೆ ನಿಮಗೆ ಇಲ್ಲಿ. ಸೊ ಪರ್ಪಸ್ ಕೇಳಿದಾಗ ಕ್ಲಿಕ್ ಮಾಡಿಬಿಟ್ಟು ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಎಕ್ಸಾಮಿನೇಷನ್ ಫೀ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಎಕ್ಸಾಮಿನೇಷನ್ ಫೀ ಪೇ ಮಾಡ್ತಾ ಇರೋದು ನೀವು ಇಲ್ಲಿ. ಸೊ ಅದರಲ್ಲಿ ಸಬ್ ಡಿವಿಷನ್ಸ್ ಯಾವ್ದು ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಸಬ್ ಪರ್ಪಸ್ ಸೇಮ್ಸ್ ಇರುತ್ತೆ. ಸೊ ಇಲ್ಲಿ ಕೊಟ್ಟಾಗ ನೋಡಿ ಇಲ್ಲಿ ಡಿಫ್ರೆಂಟ್ ಆಪ್ಷನ್ಸ್ ಬರುತ್ತೆ ನಿಮಗೆ. ಆನ್ಸರ್ ಸ್ಕ್ರಿಪ್ಟ್, ಫೋಟೋ ಕಾಪಿ, ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡು. ಸೊ ಅದಕ್ಕೆಲ್ಲ ಈಕ್ವಲೆಂಟ್ ಫೀಸ್ ಇರುತ್ತೆ. ಇವೆಲ್ಲ ನೀವು ಆಫೀಸಲ್ಲಿ ಕೇಳಿದ್ರೆ ನಿಮ್ಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ನಿಮಗೆ. ಇವಾಗ ನಾನು ಹೇಳಿದೆ ರಿವ್ಯಾಲ್ಯೂಷನ್ ಫೀ 550 ಇರುತ್ತೆ, ಫೋಟೋ ಕಾಪಿ 250 ಇರುತ್ತೆ, ಎಕ್ಸಾಮಿನೇಷನ್ ಫೀ ಅಂತ ಬರುತ್ತೆ. ಹಂಗೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ನಂಬರ್ ಆಫ್ ಆಪ್ಷನ್ಸ್ ಬರುತ್ತೆ ನಿಮಗೆ ಇಲ್ಲಿ. ಸೊ ಯಾವ್ದು ಬೇಕಾ ಸೆಲೆಕ್ಟ್ ಮಾಡ್ಕೊಬೋದು ನೀವು ಇಲ್ಲಿ. ಇಲ್ಲ ಸುಮ್ಮನೆ ಎಕ್ಸಾಮಿನೇಷನ್ ಫೀ ಅಂತ ಕೊಡ್ಬೋದು ನೋಡಿ. ಸರ್ಟಿಫಿಕೇಟು, 1 year ಡ್ರಾಫ್ಟ್ ಕೋರ್ಸು, ಸೊ ಎಕ್ಸಾಮ್, ಡಿಪ್ಲೊಮಾ ಎಕ್ಸಾಮ್, ಫುಲ್ ಸೆಮಿಸ್ಟರ್ ಎಕ್ಸಾಮ್ ಫೀಸ್ ಸೆಲೆಕ್ಟ್ ಮಾಡ್ಬೋದು. ಇಫ್ ಆರ್ ಪೇಯಿಂಗ್ ಫಾರ್ ಫುಲ್ ಸೆಮಿಸ್ಟರ್. ಇಲ್ಲ ಬೇಡ ಅಂತಂದರೆ 1 ಸಬ್ಜೆಕ್ಟಾ, 2 ಸಬ್ಜೆಕ್ಟಾ, 3 ಸಬ್ಜೆಕ್ಟ್ ಇದ್ರೆ ಕಟ್ಬೋದು ನೀವು ಇಲ್ಲಿ. ಸೊ ಯಾವುದು ಬೇಡ ಅಂದರೆ ಸಿಂಪಲ್ ಏನಾಗಿ ಎಕ್ಸಾಮ್ ಫೀ ಅಂತ ಹಾಕ್ಬಿಡಿ, ಈಸಿ ಆಗುತ್ತೆ ನಿಮಗೆ. ಓಕೆ, ಎಲ್ಲ ಕೌಂಟ್ ಆಗುತ್ತೆ ನಿಮಗೆ ಇಲ್ಲಿ. ಸೊ ಅಮೌಂಟ್ ಬಂದು ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ಹೇಳಿದ್ನಲ್ಲ. ಸೊ ನಾನು ಫುಲ್ ಸೆಮಿಸ್ಟರ್ ಫೀಸ್ ತೊಗೊತೀನಿ, ದಟ್ ಇಸ್ 350 ಪೇ ಮಾಡಬೇಕು ನಾನು ಇಲ್ಲಿ, 350 ಅಂತ ಕೊಡ್ತೀನಿ ನಾನು ಇಲ್ಲಿ. ಸೊ ಇದಾದಮೇಲೆ ಸೇರಿಸು ಆ್ಯಡ್ ಅಂತ ಕ್ಲಿಕ್ ಮಾಡಬೇಕು. ಸೊ ಆ್ಯಡ್ ಅಪ್ ಆಗುತ್ತೆ ನಿಮಗೆ ಇಲ್ಲಿ. ಅಂದರೆ ಇದನ್ನು ಆ್ಯಡ್ ಮಾಡ್ತಾ ಇದ್ದೀರಾ ನೋಡಿ, ಬಂದ್ಬಿಡ್ತು ಇಲ್ಲಿ. ಇನ್ ಕೇಸ್ ಏನಾರ ಇದ್ದರೆ ನೀವು ಇಲ್ಲಿ ಎಡಿಟ್ ಮಾಡ್ಕೊಬೋದು. ಇಫ್ ಯು ವಾಂಟ್ ಟು ಚೇಂಜ್ ಇಟ್, ಎಡಿಟ್ ಅಂತ ಕೊಟ್ಟರೆ ಎಡಿಟ್ ಆಗುತ್ತೆ ಮತ್ತೆ. ಸೊ ಆಟೋಮೆಟಿಕಲಿ ಯು ಕ್ಯಾನ್ ಎಡಿಟ್ ದಿಸ್ ಒನ್, ಎಡಿಟ್ ಮಾಡಿ ಮತ್ತೆ ತೊಗೊಬೋದು ನಾವಿಲ್ಲಿ. ಸೊ ಇದಾದಮೇಲೆ ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿದಾದ್ಮೇಲೆ ಆ್ಯಡ್ ಆಗುತ್ತೆ ನಮಗೆ ಇಲ್ಲಿ ನೋಡಿ. ಇಲ್ಲಿ ಆ್ಯಡ್ ಆದಮೇಲೆ ಸೊ ಬಂದಿದೆ. ಇವಾಗ ನಾವು ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡೋದಕ್ಕೆ 2 ಆಪ್ಷನ್ ಬರುತ್ತೆ. ಒಂದು ಆನ್ಲೈನ್ ಪೇಮೆಂಟ್ ಮಾಡ್ಬೋದು, ಇಲ್ಲಾಂದರೆ ಚಲನ್ನ ಡೌನ್ಲೋಡ್ ಮಾಡಿ ಬ್ಯಾಂಕಲ್ಲಿ ಹೋಗಿ ಪೇ ಮಾಡಬೇಕು. ಸೊ ಫಸ್ಟು ಬ್ಯಾಂಕಲ್ಲಿ ಹೋಗಿ ಪೇ ಮಾಡೋದನ್ನ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಏನು ಮಾಡಬೇಕು, ಕ್ಯಾಶ್ ಅಂತ ಕೊಡಿ. ಸೊ ಕ್ಯಾಶ್ ಅಂತ ಕೊಟ್ಟಾಗ ಸೊ ಆಟೋಮೆಟಿಕಲಿ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಸ್ಟೇಟ್ ಸೈಬರ್ ಟ್ರೆಷರಿ ಅಂತ ಬರುತ್ತೆ. ಸೊ ರೆಮಿಟೆನ್ಸ್ ಬ್ಯಾಂಕ್ ಅಂತ ಕೇಳುತ್ತೆ. ಸೊ ಇಲ್ಲಿ ಈ ಬ್ಯಾಂಕಲ್ಲಿ ನಿಮ್ಮ ನಿಯರ್ ಬೈ ಕೆನರಾ ಬ್ಯಾಂಕ್ ಆಗಿರ್ಬೋದು, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಎಲ್ಲಿ ಬೇಕಾದ್ರೂ ಹೋಗಿ ನೀವು ಪೇ ಮಾಡ್ಬೋದು ಚಲನ್ ಡೌನ್ಲೋಡ್ ಮಾಡಿ. ಫಾರ್ ಎಕ್ಸಾಂಪಲ್ SBI ತೊಗೊತೀನಿ ನಾನು ಇಲ್ಲಿ. SBI ತೊಗೊಂಡು ಸಬ್ಮಿಟ್ ಅಂತ ಕೊಟ್ಟರೆ ಸೊ ನೋಡಿ ಚಲನ್ ಜನ್ರೇಟ್ ಆಗಿದೆ ನಿಮ್ಗೆ ಇಲ್ಲಿ. ನಿಮ್ಮ ನೇಮು, ಡೇಟಾ, ಇದು ಎಲ್ಲ ಬಂದಿದೆ, ಮೊಬೈಲ್ ನಂಬರು, ನೀವು ಎಷ್ಟು ಫೀಸ್ ಕಟ್ಟಿದ್ದೀರಾ, ನಿಮ್ಮ ನೇಮ್ ಎಲ್ಲ ಬಂದಿರುತ್ತೆ. ಸೊ ಇಲ್ಲಿ ನಿಮ್ಮ ನೇಮು ಮತ್ತು ಮೊಬೈಲ್ ನಂಬರು ಮತ್ತು ಫೀಸು ಕನ್ಫರ್ಮ್ ಮಾಡ್ಕೊಂಬಿಡಿ. ಫೀಸ್ ಎಷ್ಟಿದೆ, ನಿಮ್ಮ ನೇಮ್ ಎಷ್ಟು ಕರೆಕ್ಟ್ ಆಗಿದೆ ಅಂತ, ಇದು ಮೇಯ್ನ್ ನೋಡೋದು ನಾವು ಇಲ್ಲಿ. ಸೊ ಇದಾದಮೇಲೆ ಕ್ಯಾಪ್ಚಾ ಕೇಳುತ್ತೆ, ಕ್ಯಾಪ್ಚಾ ಎಂಟ್ರಿ ಮಾಡಿ. ಓಕೆ, ಸೊ ಚಲನ್ ಜನ್ರೇಷನ್ ಆಗಿದೆ, ಚಲನ್ ಈಸ್ ಜನರೇಟ್ ಸಕ್ಸಸ್ಫುಲಿ ಅಂತ. ಸೊ ಓಕೆ ಅಂತ ಕೊಡಿ, ಚಲನ್ ಜನ್ರೇಟ್ ಆಯಿತು. ಓಕೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಮೊಬೈಲಲ್ಲಿ ಯಾವುದೇ ಕಾರಣಕ್ಕೂ ಮೊಬೈಲಲ್ಲಿ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಥಿಂಗ್ ಯು ಶುಡ್ ನೋ ಇಸ್ ಮೊಬೈಲಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಸೊ ಇದನ್ನು ಸಿಸ್ಟಮಲ್ಲೇ ಮಾಡಬೇಕು. ಸಿಸ್ಟಮಲ್ಲಿ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಡೌನ್ಲೋಡ್ ಆಗುತ್ತೆ. ಸೊ ಇವಾಗ ಪ್ರಿಂಟ್ ತೊಗೊಂಡ್ರೆ ಡೈರೆಕ್ಟ್ ಪ್ರಿಂಟ್ ಅಂತ ಕೊಟ್ಟರೆ ಪ್ರಿಂಟರ್ ಕನೆಕ್ಟ್ ಆಗಿದ್ದರೆ ಪ್ರಿಂಟ್ ಆಗುತ್ತೆ. ಇಲ್ಲಾಂದರೆ ನೀವು PDF ಕನ್ವರ್ಟ್ ಮಾಡಿಕೊಂಡು ಅದನ್ನು ಸೇವ್ ಮಾಡ್ಕೊಬೋದು. ಯಾವ ಥರ ಅಂದರೆ ಫಾರ್ ಎಕ್ಸಾಂಪಲ್ ಪ್ರಿಂಟ್ ಅಂತ ಕೊಟ್ಟರೆ ಆಪ್ಷನ್ ಓಪನ್ ಆಗುತ್ತೆ ನೋಡಿ ಇಲ್ಲಿ. ಸೊ ಇದು ಬಂದಿದೆ. ಡೈರೆಕ್ಟ್ ಪ್ರಿಂಟ್ ಅಂತ ಕೊಟ್ಟರೆ ಪ್ರಿಂಟ್ ಅಂತ ಹೋಗುತ್ತೆ. ಇಲ್ಲ ಅಂದರೆ ಈ ಥರ ಆಪ್ಷನ್ ಬರುತ್ತೆ, ಸೇವ್ ಆಸ್ PDF ಅಂದ್ಬಿಟ್ಟು. ಸೊ ಇದನ್ನು ಕ್ಲಿಕ್ ಮಾಡ್ಬೋದು. ಇಲ್ಲ ಮೈಕ್ರೋಸಾಫ್ಟ್ ಪ್ರಿಂಟು PDF ಅಂತ ಕೇಳಿದ್ರೆ ಸೆಲೆಕ್ಟ್ ಮಾಡ್ಬೋದು. ಇದಿಲ್ಲ ಅಂದರೂ ಸೇವ್ ಟು PDF ಅಂತ ಆಪ್ಷನ್ ಬರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೇವ್ ಅಂತ ಕೊಡಿ. ಸೊ ಸೇವ್ ಅಂತ ಕೊಟ್ಬಿಟ್ಟು ಡೆಸ್ಕ್ಟಾಪಲ್ಲಿ ಹೋಗ್ಬಿಟ್ಟು ನಿಮ್ಮ ನೇಮ್ ಕೊಡಿ. ಅಂದರೆ ಡಿಪ್ಲೊಮೊ ಎಕ್ಸಾಮ್ ಫೀಸ್. ಓಕೆ, ಸೇವ್ ಅಂತ ಕೊಟ್ಟರೆ ನೋಡಿ ಸೇವ್ ಆಗಿರುತ್ತೆ ನಿಮ್ಗೆ ಇಲ್ಲಿ. ಓಕೆ ನೋಡಿ ಸೇವ್ ಆಯ್ತು ನಿಮ್ಗೆ ಇಲ್ಲಿ. ಸೊ ಇದನ್ನು ನಿಮಗೆ PDF ಜನ್ರೇಟ್ ಮಾಡಿಬಿಟ್ರೆ ನೀವು ಮೊಬೈಲಲ್ಲಿ ಹಾಕೊಂಡು ಎಲ್ಲಿ ಬೇಕೋ ಪ್ರಿಂಟ್ ತೊಗೊಬೋದು. ನೋಡಿ ಡಿಪ್ಲೊಮೊ ಎಕ್ಸಾಮ್ ಫೀಸ್ ಸೇವ್ ಆಗಿದೆ. ಇದನ್ನು ಓಪನ್ ಮಾಡಿದ್ರೆ ನೋಡಿ ಇಲ್ಲಿ ನಿಮ್ಮ ನೇಮು ಎಲ್ಲ ಫುಲ್ ಫೀಸ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ 2 ಕಾಪಿ ಬರುತ್ತೆ. ಒಂದು ಬಂದು ಬ್ಯಾಂಕ್ ಕಾಪಿ, ಇನ್ನೊಂದು ಬಂದು ರೆಮಿಟರ್ಸ್ ಕಾಪಿ. ನಾವು ಇದು ಎರಡೂ ಪ್ರಿಂಟ್ಔಟ್ ತೊಗೊಂಡೋಗಿ ನೀವು ಬ್ಯಾಂಕಲ್ಲಿ ಕೊಟ್ಟರೆ ಅವ್ರು ಬ್ಯಾಂಕವ್ರು ಒಂದು ಇಟ್ಕೊತಾರೆ, ಇನ್ನೊಂದಕ್ಕೆ ಸೀಲು ಸೈನ್ ಹಾಕ್ಬಿಟ್ಟು ರೆಮಿಟರ್ಸ್ ಕಾಪಿ ಇದೆ ಇದು ಸೀಲು ಸೈನ್ ಹಾಕ್ಬಿಟ್ಟು ಕೊಡ್ತಾರೆ, ಪೇಮೆಂಟ್ ರಿಸೀವ್ ಆಗಿದೆ ಅಂದ್ಬಿಟ್ಟು. ಸೊ ಅದನ್ನು ಜನ್ರೇಟ್ ಮಾಡ್ಕೊಬೋದು ನಾವು ಇಲ್ಲಿ. ಓಕೆ, ಅದನ್ನು ಬಂದು ಕಾಲೇಜ್ ಸಬ್ಮಿಟ್ ಮಾಡ್ಬೋದು. ಸೊ ಇದು ಫಸ್ಟ್ ಮೆಥಡು. ಸೆಕೆಂಡ್ ಮೆಥಡ್ ಬಂದು ನೀವು ಆನ್ಲೈನ್ ಪೇಮೆಂಟೇ ಮಾಡ್ಬೋದು. ಆನ್ಲೈನ್ ಪೇಮೆಂಟ್ ಮಾಡಿ ಡೈರೆಕ್ಟಾಗಿ ಪೇ ಮಾಡಿ ನೀವು ಜಸ್ಟ್ PDF ಡೌನ್ಲೋಡ್ ಮಾಡಿ ಅದನ್ನು ಬಂದು ತೊಗೊಂಬಂದು ಕಾಲೇಜಿಗೆ ಕೊಡ್ಬೋದು. ಅದು ಯಾವ ಥರ ಅಂತಂದರೆ ಇಲ್ಲಿ ಮೋಡ್ ಆಫ್ ಪೇಮೆಂಟ್ ಇದೆಯಲ್ಲ, ಇಲ್ಲಿ ಕ್ಯಾಶ್ ಬದಲು ಚೆಕ್ ಯೂಸಿಂಗ್ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಏನೋ ಕೊಡ್ಬೋದು ನಾವಿಲ್ಲಿ. ಅಂದರೆ ಡೆಬಿಟ್ ಕಾರ್ಡ್ ಇದ್ದರೆ ನೀವು ಅದರಲ್ಲೂ ಪೇಮೆಂಟ್ ಮಾಡ್ಬೋದು. ಮತ್ತು NEFT RTGS ಮಾಡ್ಬೋದು. ಅದು ಬೇಡ, ಆಪ್ಷನ್ ತುಂಬ ಲೆಂತಿ ಆಗುತ್ತೆ ನಿಮಗೆ. ಮತ್ತು ನೆಟ್ ಬ್ಯಾಂಕಿಂಗ್ ಲಾಗಿನ್ ಮಾಡ್ಬಿಟ್ಟು ನಾವು ಕೊಡ್ಬೋದು ನಾವಿಲ್ಲಿ. ಸೊ ಅದಕ್ಕೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಕೊಡಿ. ಕಾರ್ಡ್ ಇದ್ದರೆ ಈಸಿಯಾಗಿ ಬರುತ್ತೆ. ಒಂದು OTP ಬರುತ್ತೆ, OTP ಎಂಟ್ರ್ ಮಾಡಿದ್ರೆ ಬಂದ್ಬಿಡುತ್ತೆ. ಸೊ SBI ePay ಅಂತ ಕೊಡುತ್ತೆ. ಸೊ ಇದು ಬಂದರೆ ನಿಮಗಿಲ್ಲಿ ಸೊ SBI ePay ಅಂತ ಬರುತ್ತೆ. ಇದು ಕ್ಲಿಕ್ ಮಾಡಿಬಿಟ್ಟು ಓಕೆ ಸಬ್ಮಿಟ್ ಅಂತ ಕೊಡಿ. ಇನ್ನೊಂದು ಆಪ್ಷನ್ ಓಪನ್ ಆಗುತ್ತೆ ನಿಮಗಿಲ್ಲಿ. ಸೊ ಇಲ್ಲಿ ಕ್ಯಾಪ್ಚಾ ಎಂಟ್ರ್ ಮಾಡಬೇಕು. ಸೇಮ್ ಅಗೇನ್ ಕ್ಯಾಪ್ಚಾ ಎಂಟ್ರ್ ಮಾಡಬೇಕು 7. ಓಕೆ, ಸೊ ಇದು ಕನ್ಫರ್ಮ್ ಅಂತ ಕೊಟ್ಟರೆ ನೋಡಿ ಓಕೆ ಅಂತ ಕೊಟ್ಟರೆ ನಿಮ್ಗೆ ಪೇಜ್ ಓಪನ್ ಆಗುತ್ತೆ. ನಿಮಗೆ ಡೈರೆಕ್ಟ್ ಗೇಟ್ವೇ ಓಪನ್ ಆಗುತ್ತೆ. ಸೊ ಇದು ನೆಟ್ ಬ್ಯಾಂಕಿಂಗು ಮತ್ತು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡು ಯಾವ್ದು ಕೊಟ್ಟರು ಈ ಗೇಟ್ವೇ ಓಪನ್ ಆಗುತ್ತೆ ನೋಡಿ ಇಲ್ಲಿ. ಸೊ 3 ಗೇಟ್ವೇ ಓಪನ್ ಆಗಿದೆ. 3 ಆಪ್ಷನ್ಗೂ ಸೇಮ್ ಆಪ್ಷನ್ ಬರುತ್ತೆ. ಇದು ನೆಟ್ ಬ್ಯಾಂಕಿಂಗ್, ಗೇಟ್ವೇ, ಯಾವುದು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಯಾವ್ದು ಕೊಟ್ಟರು ಇಲ್ಲಿಗೆ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ಇಲ್ಲಿ ಕಾರ್ಡ್ ನಂಬರ್ ಎಂಟ್ರ್ ಮಾಡಿ ನೀವು ಟೈಪ್ ಮಾಡ್ಬೋದು ನಾವಿಲ್ಲಿ. ಮಂತು ಇಯರ್ ಟೈಪ್ ಮಾಡಿ ನೇಮ್ ಆಫ್ ದ ಕಾರ್ಡ್ ಕೊಟ್ಬಿಟ್ರು OTP ಅಂತ ಬರುತ್ತೆ. OTP ಎಂಟ್ರ್ ಮಾಡ್ಬೋದು ನಾವಿಲ್ಲಿ. ಸೊ ಇಲ್ಲ ಇಂಟರ್ನೆಟ್ ಬ್ಯಾಂಕಿಂಗ್ ಲಾಗಿನ್ ಆಗ್ಬೋದು. ಓಕೆ, ಲಾಗಿನ್ SBI ಇದ್ದರೆ ಇದು ತೊಗೊಬೋದು.
ಆಗ್ಬೋದು, ಇಲ್ಲ ಬೇರೆ ಬ್ಯಾಂಕ್ಸ್ ಇದ್ರೆ ಲಾಗಿನ್ ಆಗ್ಬೋದು, ಇಲ್ಲ ಸಿಂಪಲ್ ಇವೆಲ್ಲ ಫೋನ್ಪೇ ಗೂಗಲ್ ಪೇ ಎಲ್ಲ ಇಟ್ಕೊಂಡಿರ್ತೀರಾ. ಸೊ ಅದನ್ನು ಯು ಪಿ ಐ ಡಿ ಎಂಟ್ರಿ ಮಾಡಿ. ಆ ಯು ಪಿ ಐ ಡಿ ನಿಮಗೆ ಗೂಗಲ್ ಪೇ ಫೋನ್ಪೇ ಅಲ್ಲಿ ಸಿಗುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಲಿಂಕ್ ಹೋಗುತ್ತೆ ಗೂಗಲ್ ಪೇ ಫೋನ್ಪೇಗೆ. ಸೊ ಅಲ್ಲಿ ನೀವು ಪೇಮೆಂಟ್ ಮಾಡಿಬಿಟ್ಟು ನೋಡಿ ಫೀಸ್ ಇಂಡಿಕೇಟ್ ಆಗ್ತಾ ಇದೆ. ಸೊ 350 rupees ಪೇ ಅಂತ ಕೊಡುತ್ತೆ. ಪೇ ಅಂತ ಕೊಟ್ಟ ತಕ್ಷಣ ಸೊ ಆಟೋಮೆಟಿಕಲಿ ನಿಮಗೆ ಪೇ ಆಗುತ್ತೆ. ಸೊ ಇಲ್ಲಿ ಪೇಮೆಂಟ್ ಆದಮೇಲೆ ಏನಾಗುತ್ತೆ, ನಿಮಗೆ ಇಲ್ಲಿ ಪೇಮೆಂಟ್ ಆದಮೇಲೆ ನಿಮಗೆ ಸ್ಟೇಟಸ್ ಇಲ್ಲಿ ಅಪ್ಡೇಟ್ ಆಗುತ್ತೆ. ಡೌನ್ಲೋಡ್ ಚಲನ್ ಅಂತ ಬಂತಲ್ಲ ಆಪ್ಷನ್ನು, ಸೇಮ್ ಅದೇ ಥರ ಆಪ್ಷನ್ನಲ್ಲಿ ನಿಮಗೆ ಒಂದು ಫೈಲ್ ಇಂಡಿಕೇಟ್ ಆಗುತ್ತೆ. ಆ ಫೈಲ್ನ ನೀವು ಸೇವ್ ಆಸ್ PDF ಅಂತ ಕೊಟ್ಬಿಟ್ಟು ಸೇವ್ ಮಾಡ್ಕೊಬೋದು. ಸೊ ದಟ್ ವಿಲ್ ಬಿ ಈಸಿ ಫಾರ್ ಯು. ಓಕೆ, ಸೊ ದಿಸ್ ಈಸ್ ದ ಇನ್ಫಾರ್ಮೇಷನ್ ವಾಟ್ ಐ ನೀಡ್ ಟು ಗಿವ್ ಟು ಯು. ಸೊ ಯಾವುದೇ ಕಾರಣಕ್ಕೂ ಮೊಬೈಲಲ್ಲಿ ಮಾಡೋಕ್ಕೆ ಹೋಗಬೇಡಿ, ಡೂ ಇಟ್ ಇನ್ ದ ಸಿಸ್ಟಮ್. ಓಕೆ, ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಪೇ ದ ಎಕ್ಸಾಮಿನೇಷನ್ ಫೀ ಆನ್ಲೈನ್ ಈ ಥರ ಪೇ ಮಾಡ್ಬೋದು ನೀವು. ಇಲ್ಲಿ ತುಂಬ ಸಿಂಪಲ್ ಆಗಿದೆ. ಚೂಸ್ ದ ಆನ್ಲೈನ್ ಆಪ್ಷನ್ ಸೊ ದಟ್ ವಿಲ್ ಬಿ ಈಸಿ ಫಾರ್ ಯು. ಓಕೆ, ಸೊ hope I given the maximum information. Thank you.